ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನಾವು ಹೊರಗಡೆ ಹೊರಟಿದ್ವಿ. ಎಲ್ಲಿಗೆ ಅಂತೀರಾ ನೋಡಿ, ರೆಡಿಯಾಗಿ ನಾನು ಮಕ್ಕಳು ಎಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಇನ್ನೊಬ್ಬರು ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಕೆಲವರು, ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲೇ ನಮ್ಮ ಪಕ್ಕದ ಮನೇಲಿದ್ದಾರೆ ಫ್ರೆಂಡು, ಇವರೆಲ್ಲ ಫ್ರೆಂಡ್ಸೇ. ನನ್ನ ಫ್ರೆಂಡ್ ಮಗಳದು ಹೊಸ್ಕೆ ಇತ್ತು, ಅಂದರೆ ಬೇರೆ ಊರಲ್ಲಿ ಶ್ರವಣಬೆಳಗೊಳ ಹತ್ರ, ಅಲ್ಲಿಗೆ ಹೊರಟಿದ್ವಿ. ನಮ್ಮ ಫ್ರೆಂಡ್ ಅವರು ಗಾಡಿ ಮಾಡಿದ್ರು, ಅವ್ರ ಜೊತೆ ಹೋಗ್ಬೇಕಾಗಿತ್ತು, ಟೈಮ್ ಆಗಿಲ್ಲ ಅಂಥೇಳಿ ಹೊರಟಿದ್ವಿ. ಗಾಡೀಲಿ ಹೊರಟು ಮತ್ತೆ ಅಲ್ಲಿ ಬರುವಾಗ ನೋಡಿ, ದೇವಸ್ಥಾನ ಅಂದರೆ ಗೂಬೇಕಲ್ಲಮ್ಮ ದೇವಸ್ಥಾನ ಇದೆ, ಅಲ್ಲಿ ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗೋಣ ಅಂಥೇಳಿ ಗಾಡಿ ಸ್ಟಾಪ್ ಮಾಡಿ ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ಗೂಬೇಕಲ್ಲಮ್ಮ ದೇವಸ್ಥಾನ ತುಂಬ ಚೆನ್ನಾಗಿದೆ. ಆನ್ ದ ವೇ ಹೋಗುವಾಗ, ಅಂದರೆ ಬೈಪಾಸಿಂದ ಸ್ವಲ್ಪ ಮುಂದೆ, ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ತುಂಬ ಶಕ್ತಿಯುತ ದೇವತೆ ಇಲ್ಲಿ. ಹಾಗಾಗಿ ಸಂಡೇ ಆಗಿತ್ತು, ನಿನ್ನೆ ಇದು ವ್ಲಾಗು. ಸಂಡೇ ಆಗಿದ್ದರಿಂದ ತುಂಬ ಚೆನ್ನಾಗಿ ಪೂಜೆ ಮಾಡ್ತಿದ್ರು, ಅಂದರೆ ತುಂಬ ಜನ ಮಡ್ಲಕ್ಕಿ ಕೊಡ್ತಿದ್ರು ದೇವರಿಗೆ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಪೂಜೆ ಎಲ್ಲ ಚೆನ್ನಾಗಿ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ರು ಅಂಥೇಳಿ ಜನ ತುಂಬ ಇದ್ದರು. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆಯೇ ದರ್ಶನ ಚೆನ್ನಾಗಾದಮೇಲೆ ಹೊರಟ್ವಿ ನೋಡಿ. ನಾನು ನಮ್ಮ ಫ್ರೆಂಡ್ ಇನ್ನೂ ಬರ್ತಿದ್ದಾರೆ, ಅವರು ಇನ್ನೂ ದರ್ಶನ ಮುಗಿಸ್ಕೊಂಡು ಬರ್ತಾಯಿದ್ರು. ಒಂದು 10 ಮೆಂಬರ್ಸ್ ಹೋಗಿದ್ವಿ, 10 ಮೇಲೆ ಹೋಗಿದ್ವಿ ಎಲ್ಲ ನೋಡಿ. ಇದು ಗಾಡಿ ನಮ್ಮ ಫ್ರೆಂಡ್ ಅವ್ರದ್ದೇ ಓನ್ ಗಾಡಿ ಅದು. ಹಾಗಾಗಿ ಅದರಲ್ಲಿ ನಾವು ಆರಾಮಾಗಿ ಕೂತ್ಕೊಂಡು ಒಳಗಡೆ ಹೋಗಿದ್ವಿ. ಆರಾಮಾಗಿ ಕೂತ್ಕೊಂಡು ಜರ್ನಿ ಮುಗಿಸ್ಕೊಂಡು ನೋಡಿ ಅಲ್ಲಿಗೆ ಬಂದ್ವಿ, ಶ್ರವಣಬೆಳಗೊಳ ಹತ್ರ. ಇದು ಫಂಕ್ಷನ್ ಇತ್ತು ಮಗಳದು, ನನ್ನ ಫ್ರೆಂಡ್ ಮಗಳದು. ಅಲ್ಲಿ ಬಂದು ನೋಡಿ ಎಲ್ಲ ಫೋಟೋ ತೊಗೊಂಡ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ, ಯಾರ್ಯಾರು ಹೋಗಿದ್ವಿ ಅವರೆಲ್ಲ ಒಂದು ಫೋಟೋ ತೊಗೊಂಡು ರಶ್ಶಿದು ತುಂಬ ಜನ. ಸ್ವಲ್ಪ ವೇಟ್ ಮಾಡಿದ್ವಿ. ಹಾಗೆ ನನ್ನ ಮಗಳು ಸಹ ಅವಳ ಜೊತೆ ಫ್ರೆಂಡ್ ಆಗಿದ್ದರಿಂದ ಒಂದು ಫೋಟೋ ಸಪ್ರೇಟಾಗಿ ತೆಗೆಸ್ಕೊಂಡ್ಲು. ಊಟ ಮುಗಿಸ್ಕೊಂಡ್ವಿ. ಅದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನಾನು. ನೋಡಿ ಜನ ಇದ್ದವು, ವಿಲೇಜ್ ಅವ್ರದ್ದೇ ಊರು ಆಗಿದ್ದರಿಂದ ತುಂಬ ಜನ ಇದ್ದು. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅವ್ರಿಗೆ ಹೇಳಿ ಹೊರಟ್ವಿ. ಮನೆಗೆ ಬಂದಿದ್ದೆ ಒಂದು 3 hours ಆಯ್ತು ಅಲ್ಲಿಂದ. ಮನೆಗೆ ಬಂದಿದ್ದ ತಕ್ಷಣ ಅವತ್ತೇ ನನ್ನ ಮಕ್ಕಳು ಬರ್ಡೇ ಇತ್ತು. ಇವರಿಬ್ಬರು ಮನೇಲೇ ಇದ್ದವು ಡ್ಯಾಡಿ ಜೊತೆ. ಹಾಗಾಗಿ ಬಂದು ಮಕ್ಕಳಿಗೆ ರೆಡಿ ಮಾಡಿಸಿ, ಸ್ನಾನ ಮಾಡಿಸಿ, ದೇವ್ರ ಪೂಜೆ ಮಾಡಿಸಿ, ಅವ್ರ ಕೈಲಿ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು ಅವತ್ತು ಸಂಜೆ. ಹಾಗಾಗಿ ಅವರು ಕೇಕ್ ಕಟ್ಟಿಂಗ್ಗೆ ರೆಡಿ ಆದರು. ತುಂಬ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ಅವ್ರ ಬರ್ಡೇ ಟ್ವಿನ್ಸ್ ಆಗಿದ್ದರಿಂದ ಅವರಿಗೆ ಚಿಕ್ಕದಾಗಿ 2 ಕೇಕ್ ತೊಗೊಬಂದಿದ್ದೆ. ಇಬ್ಬರು ಸಹ ದೀಕ್ಷಿತ್ ಅಂಥೇಳಿ ಇಬ್ಬರು ಸಹ ಕೇಕ್ನ ಖುಷಿಯಾಗಿ ಕಟ್ ಮಾಡಿದ್ರು. ಕೇಕ್ ಕಟ್ಟಿಂಗ್ ಆಗಿದ ತಕ್ಷಣ ನಾನು ಕೇಕೆಲ್ಲ ತೊಗೊಂಡು ಖುಷಿಯಾಗಿ ಮಕ್ಕಳು ಕೇಕೆಲ್ಲ ತಿಂದು ಸೆಲೆಬ್ರೇಟ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಬರ್ಡೇ ಅಂತೂ. ಒಂದು ಸಿಂಪಲ್ ಬರ್ಡೇ ವ್ಲಾಗ್ ಆಗಿರುತ್ತೆ ಇದು ನೋಡಿ. ಅವರಿಗೆ ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ಚಾಕ್ಲೇಟ್ ತಂದು ಕೊಟ್ಟಿದ್ದ ಹುಡುಗ, ಪಾಪ ಮಕ್ಕಳು ಖುಷಿ ಪಡ್ತಾರೆ ಅಂಥೇಳಿ ಅದನ್ನು ಅವರು ತುಂಬ ಇಷ್ಟವಾಗಿ ಇಟ್ಕೊಂಡಿದ್ದು. ಚಾಕ್ಲೇಟ್ ಎಲ್ಲ ತಿಂದು ಕೇಕ್ ಕಟ್ಟಿಂಗ್ ನೋಡಿ. ಅದು ಕೇಕ್ ಕಟ್ಟಿಂಗ್ ಮಾಡುವಾಗಂತೂ ಯಾರೂ ಇನ್ನೂ ಇರಲಿಲ್ಲ, ನಾವೇ ಕೇಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದು, ಮಕ್ಕಳು ನಾವು ಸೇರಿ. ಹಾಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ತುಂಬ ಗ್ರ್ಯಾಂಡಾಗಿ ಮಾಡಿರಲಿಲ್ಲ, ಸಿಂಪಲಾಗಿ. ಮಕ್ಳಿಗೆ ಕೇಕ್ ಅಂದರೆ ಆಸೆ ಅಲ್ವಾ, ಹಾಗಾಗಿ ಸಿಂಪಲಾಗಿ ಅವ್ರ ಖುಷಿಗೋಸ್ಕರ ಮಾಡಿದ್ದು. ನಾನು ಬಂದು ಅಲ್ಲಿ ನಾನ್ ವೆಜ್ ಊಟ ಇತ್ತು, ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡಿದ್ದೆ, ಮತ್ತೆ ಬಂದು ತಲೆ ಸ್ನಾನ ಮಾಡಿ ಪೂಜೆ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿಸೋ ಅಷ್ಟಕ್ಕೆ ಲೇಟ್ ಆಗಿತ್ತು ಸ್ವಲ್ಪ. ನಮ್ಮ ಮನೆಯವ್ರ ಕೇಕೆಲ್ಲ ಇದು ಮಾಡಿದ್ದು. ಹಾಗೆ ಮಕ್ಕಳು ಖುಷಿಗೋಸ್ಕರ ಈ ರೀತಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ಗಳು ಮಾಡಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅವ್ರು ಖುಷಿಯಾಗಿರಲಿ ಅಂಥೇಳಿ ಮಾಡಿದ್ವಿ. ಮಕ್ಕಳು ಸಹ ತುಂಬ ಖುಷಿಪಟ್ಟರು. ಕೇಕ್ ಕಟ್ ಮಾಡಿದ ತಕ್ಷಣ ಅವರಿಗೆ ಅವ್ರ ಚಿಕ್ಕ ಮಕ್ಕಳು, ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಆಮೇಲೆ ಅವ್ರಿಗೂ ಸಹ ಸಣ್ಣದಾಗಿ ಕೇಕ್ ಕಟ್ಟಿಂಗ್ ಮಾಡಿ ಅವ್ರ ಜೊತೆ ಸೆಲೆಬ್ರೇಷನ್ ಮಾಡಿದ್ದಕ್ಕೆ ಅವ್ರಿಗೂ ತುಂಬ ಇಷ್ಟ ಆಯಿತು. ಇದಾಗಿತ್ತು ನನ್ನ ಮಕ್ಕಳ ಬರ್ಡೇ ಸೆಲೆಬ್ರೇಷನ್. ಒಂದೇ ದಿನದಲ್ಲಿ 2 ಸೆಲೆಬ್ರೇಷನ್ಗಳಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.